ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಜಿ.ಪಿ. ಪಾಟೀಲ್ ತನ್ನ ಮೊದಲ ಹೆಂಡತಿ ಸತ್ಯವನ್ನ ಇಡೀ ಮನೆಯವರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನು ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿಗೆ ಪೂಜೆ ಇತ್ತು. ಪೂಜೆಗೆ ಎಲ್ಲ ರೀತಿ ವ್ಯವಸ್ಥೆಯನ್ನ ಕೂಡ ಮಾಡಿದಂತಹ ಭಾರ್ಗವಿ ಹೀಗೆ ಅರ್ಜೆಂಟಾಗಿ ಕಾಳಿ ಅವತಾರವನ್ನ ತಾಳಿದೆ. ಮಕ್ಕಳನ್ನ ಸೇವ್ ಮಾಡಬೇಕಾಗಿತ್ತು. ಆ ಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ಭಾರ್ಗವಿ ತಪ್ಪಿಬಾಗಿರ್ತಾರೆ. ಇದರ ನಡುವೆ ಇಲ್ಲಿ ಮನೆಯಲ್ಲಿ ಭಾರ್ಗವಿ ಕಾಣಿಸ್ತಲ್ಲ. ಆ ಕಡೆ ಪೂಜೆಗೆ ಪ್ರಸಾದ ಬೇಕಾಗಿದೆ, ಇಲ್ಲ ಅಂದ್ರೆ ಅಪಶಕುನ ಆಗತ್ತೆ ಅಂತ ಹೇಳಿ ಪುರೋಹಿತರು ಕೂಡ ಹೇಳ್ತಿದ್ದಾರೆ. ಬೃಂದ ಅಂತೂ ತನ್ನ ಪ್ಲಾನ್ ವರ್ಕೌಟ್ ಆಯ್ತು ಅಂತ ತುಂಬಾ ಖುಷಿ ಪಡ್ತಿದ್ದಾಳೆ. ಭಾರ್ಗವಿ ಅವಮಾನಕ್ಕೆ ಎದುರಿ ಓಡಿ ಹೋಗಿದ್ದಾಳೆ ಅನ್ಕೊಂಡಿದ್ದಾರೆ. ಆದ್ರೆ ಸರಿಯಾದ ಟೈಮ್ಗೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ ಪ್ರಸಾದದ ಜೊತೆಗೆ. ಏನಮ್ಮ ಪ್ರಸಾದ ತಗೊಂಡ್ ಬಂದಿದ್ಯಾ ಅಂತ ಹೇಳಿ ಪುರೋಹಿತರು ಕೇಳಿದಾಗ, ಪ್ರಸಾದ ತಗೊಂಡ್ ಬಂದಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ, ಪ್ರಸಾದ ಹಾಳಾಗ್ಬಿಟ್ಟಿತ್ತು, ಅದೇ ಕಾರಣಕ್ಕೆ ಮತ್ತೊಮ್ಮೆ ಪ್ರಸಾದ ಮಾಡ್ಕೊಂಡು ತಗೊಂಡ್ ಬಂದ್ವಿ ಅಂತ ಹೇಳಿದಾಗ, ಒಳ್ಳೇದಾಯ್ತಮ್ಮ, ಖಂಡಿತ ನಿನಗೆ ಒಳ್ಳೇದಾಗತ್ತೆ, ತುಂಬಾ ಚೆನ್ನಾಗಿ ದೇವರ ವ್ಯವಸ್ಥೆಯನ್ನ ಮತ್ತು ಪೂಜಾ ವ್ಯವಸ್ಥೆಯನ್ನ ಕೂಡ ಮಾಡಿದೆ, ನಿಜವಾಗ್ಲೂ ಇಂಥ ಸೊಸೆ ಪಡೆದಿರೋ ನೀವೇ ಧನ್ಯರು ಅಂತ ಜಿ.ಪಿ. ಪಾಟೀಲ್ಗೆ ಪುರೋಹಿತರು ಹೇಳ್ತಾರೆ. ನಂತರ ಪೂಜೆಯನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಿದ್ದಾರೆ. ಈ ಕಡೆ ಮಹಾಮಂಗಳಾರತಿಯನ್ನ ಕೂಡ ಜಿ.ಪಿ. ಪಾಟೀಲ್ ಹಾಗೆ ನಿರ್ಮಲಾ ಇಬ್ರು ಕೂಡ ಜೊತೆಯಾಗಿ ಮಾಡ್ತಾರೆ. ಈ ಕಡೆ ರುದ್ರವರ ಸಹಾಯದಿಂದ ಭಾರ್ಗವಿ ಈ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಅತ್ತ ಕಡೆ ಅರ್ಜುನ, ನೀವು ಮತ್ತೆ ಅತ್ತೆ ಹೇಗ್ ಜೊತೆಲಿ ಬಂದ್ರಿ, ಎಲ್ಲಿ ಹೋಗಿದ್ರಿ ಇಷ್ಟೊತ್ತು, ನಾವು ಎಲ್ಲಾ ಕಡೆ ಹುಡ್ಕಾಡಿದ್ವಲ್ಲ ಅಂದಾಗ ಇಲ್ಲಿ ರುದ್ರ ಅವರು ನಾನು ಮತ್ತೆ ಭಾರ್ಗವಿ ಟೆರೆಸ್ ಮೇಲೆ ಪ್ರಸಾದ ಮಾಡ್ತಾ ಇದ್ವಿ ಅಂದಾಗ, ಅಯ್ಯೋ ಏನಿದು ಅಳಿಮಯ, ನಾವು ಎಲ್ಲಾ ಕಡೆ ಹುಡುಕಿದ್ವಿ, ಟೆರೆಸ್ ಮೇಲೆ ಹೋಗಿ ಹುಡುಕ್ಲಿಲ್ವಲ್ಲ ಅಂತ ಹೇಳಿ ಶ್ರೀಮಂತ್ ಅವರು ಹೇಳ್ತಾರೆ. ಖಂಡಿತ ಸರಿಯಾದ ಟೈಮಿಗೆ ಬಂದ್ರಲ್ಲ, ಅಷ್ಟೇ ಸಾಕು, ಅಪ್ಪ ಎಲ್ಲಿ ಸಿಟ್ ಮಾಡ್ಕೋತಾರೆ, ನೀವು ಎಲ್ಲಿ ಈ ಜವಾಬ್ದಾರಿಯನ್ನ ಹೆಂಗ್ ಕಂಪ್ಲೀಟ್ ಮಾಡಿಬಿಡ್ತೀರಾ ಅಂತ ಅನ್ಕೊಂಡಿದ್ದೆ, ಕರೆಕ್ಟ್ ಸಮಯಕ್ಕೆ ಬಂದು ಪ್ರಸಾದ ಕೊಟ್ರಿ, ಎಲ್ಲ ಕೂಡ ಒಳ್ಳೇದಾಯ್ತು ಅಂತ ಹೇಳಿ ಅರ್ಜುನ್ ಕೂಡ ಹೇಳ್ತಾರೆ. ನಂತರ ಇಲ್ಲಿ ಭಾರ್ಗವಿ ಹೋಗಿದ್ದೆ ರುದ್ರವ್ಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಅತ್ತೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಅಂತ ಹೇಳಿ, ಯಾಕಂದ್ರೆ ಇವತ್ತು ಭಾರ್ಗವಿ ಈ ಒಂದು ಟಾಸ್ಕ್ ಅನ್ನ ಗೆಲ್ಲುವುದಕ್ಕೆ ಕಾರಣವಾಗಿದ್ದೆ ರುದ್ರ ಅವರು. ಆ ಕ್ಷಣ ಭಾರ್ಗವಿ ಏನ್ ಮಾಡ್ಬೇಕು ಅಂತ ತೋಚ್ತಾ ಇದ್ದಾಗ, ಈ ಕಡೆ ಪ್ರಸಾದನ ಮಾಡ್ಲಾ, ಪೂಜೆಯಲ್ಲೇ ಇರ್ಲಾ, ಅಥವಾ ಮಕ್ಕಳನ್ನ ಕಾಪಾಡೋದಕ್ಕೆ ಹೋಗ್ಲಾ ಅಂತ ಯೋಚನೆ ಮಾಡಿ, ಇಲ್ಲ ಪೂಜೆಗೆ ಅಂತ ಇವತ್ತು ಮಕ್ಕಳನ್ನ ಕಾಪಾಡೋದೇ ಮುಖ್ಯ ಅಂತ ಹೇಳಿ ಭಾರ್ಗವಿ ಹೊರಟಾಗ ರುದ್ರ ಅವರು ಅಲ್ಲಿಗೆ ಬರ್ತಾರೆ. ಏನಾಯ್ತು ಭಾರ್ಗವಿ ಅಂದಾಗ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದೆ, ಅನಾಥಾಶ್ರಮದಲ್ಲಿ ಒಂದು ಮಗುಗೆ ತೊಂದರೆ ಆಗಿದೆ ಅಂತ, ಆದ್ರೆ ಇಲ್ಲಿ ನೋಡಿದ್ರೆ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದೀನಿ, ಜೊತೆಗೆ ಪ್ರಸಾದ ಕೂಡ ಹಾಳಾಗಿದೆ ಅಂದಾಗ ನೀನೇನು ಯೋಚನೆ ಮಾಡಬೇಡ, ನಾನು ಪ್ರಸಾದವನ್ನ ಮಾಡ್ತೀನಿ, ಅಷ್ಟರಲ್ಲಿ ನೀನು ಹೋಗಿ ಬಂದ್ಬಿಡು, ಬಟ್ ಯಾರಿಗೂ ಕೂಡ ಗೊತ್ತಾಗೋದು ಬೇಡ ಅಂತ ಹೇಳಿರ್ತಾರೆ. ಕರೆಕ್ಟ್ ಸಮಯಕ್ಕೆ ಇಲ್ಲಿ ರುದ್ರ ಅವರು ಪ್ರಸಾದವನ್ನ ಮಾಡಿ ತಗೊಂಡು ಬಂದಿರ್ತಾರೆ. ಹಾಗಾಗಿನೇ ಇಲ್ಲಿ ಭಾರ್ಗವಿ ಧನ್ಯವಾದವನ್ನ ಹೇಳ್ತಿದ್ದಾರೆ. ಇವತ್ತು ಎಲ್ಲರೂ ಕೂಡ ನಾನು ಅಚ್ಚುಕಟ್ಟಾಗಿ ಜವಾಬ್ದಾರಿಯನ್ನ ನಿರ್ವಹಿಸ್ತಿ ಅಂತ ಹೇಳಿದ್ರು, ಬಟ್ ಈ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಆಗಿದ್ದೆ ನಿಮ್ಮಿಂದ, ಎಲ್ಲ ಕ್ರೆಡಿಟ್ ಕೂಡ ನಿಮ್ಗೆ ಹೋಗ್ಬೇಕು ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಏನಮ್ಮ ಮಾತಾಡ್ತಿದ್ಯಾ, ನನ್ನ ಮಗಳಿದ್ದರೆ ಈ ಕೆಲಸ ನಾನು ಮಾಡ್ತಾ ಇರಲಿಲ್ವಾ, ಇವತ್ತು ನಾನು ನಿನ್ನ ಅತ್ತೆ ಆಗಿ ಅಲ್ಲ, ನಿಮ್ಮ ಅಮ್ಮನ ಸ್ಥಾನದಲ್ಲಿದ್ದು ನನ್ನ ಮಗಳಿಗೆ ಸಹಾಯ ಮಾಡಿದ್ದೀನಿ ಅಷ್ಟೇ ಅಂತ ರುದ್ರ ಅವರು ಹೇಳ್ತಾರೆ. ನೀನು ನನ್ನ ಮಗಳನ್ನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ, ಇವತ್ತು ನನ್ನ ಮಗಳು ಗಂಡನ ಮನೆಯಲ್ಲಿ ಚೆನ್ನಾಗಿ ಬದುಕಿದ್ದಾಳೆ ಅಂದ್ರೆ ಅದಕ್ಕೆಲ್ಲ ಕಾರಣನೇ ನೀನಲ್ವಾ, ನೀನು ಎಷ್ಟು ರಿಸ್ಕ್ ತಗೊಂಡಿದ್ಯಾ ಅನ್ನೋದು ನನಗೂ ಕೂಡ ಗೊತ್ತದೆ ಅಂತ ರುದ್ರ ಅವರು ಭಾರ್ಗವಿಯನ್ನ ಹಾಡಿ ಹೋಗ್ಲತ್ತಾರೆ. ನಂತರ ಅದ ಕಡೆ ಗಂಗಾ ಕೆಂಡ ಕಾರ್ತಿದ್ದಾರೆ. ಶಕ್ತಿ ಕೂಡ ಅಲ್ಲಿಗೆ ಹೋಗಿದ್ದಾರೆ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಗಂಗಾ ಸುಳಿವೇ ಇರಲಿಲ್ಲ ಕಾಳಿ ಅಲ್ಲಿಗೆ ಬರ್ತಾಳೆ ಅಂತ, ದಯವಿಟ್ಟು ಕ್ಷಮಿಸ್ಬಿಡುವ ಅಂದಾಗ, ಕಾಳಿ ಅವತ್ತಾದ್ರೂ ಸುಳಿವು ಕೊಟ್ಟು ಬಂದಿದ್ದಾಳೆ, ಎಲ್ಲಿ ತನಕ ಹಾಗೆ ತಾನೇ ಬಂದಿರೋದು, ಎಲ್ಲಿ ಹೋಗಿತ್ತು ನಿನ್ನ ಬುದ್ಧಿ, ನೀನು ನಿನ್ನ ಮಗ ಸೇರ್ಕೊಂಡು ಎಲ್ಲ ನನ್ನ ಪ್ಲಾನನ್ನ ಎಡ್ವರ್ಟ್ ಮಾಡ್ತಿದ್ರ, ನಿನ್ನ ಮಗ ನೋಡಿದ್ರೆ ಅದೇ ಜಾಗದಲ್ಲಿ ಪೊಲೀಸ್ ಅವ್ರ ಕಣ್ಗೆ ಕಾಣಿಸ್ಕೊಂಡಿದ್ದಾನೆ, ಏನಾದರೂ ಅನುಮಾನ ಬಂದಿದ್ರೆ ಏನು ಮಾಡಬೇಕಿತ್ತು, ಇಷ್ಟು ದಿನ ನಾನು ಮಾಡ್ಕೊಂಡು ಬಂದಿದ್ದೆ ಎಲ್ಲ ಕೆಲಸಗಳು ಕೂಡ ಬಟಾಬೈಲಾಗ್ತಿತ್ತು, ಆಮೇಲೆ ನನ್ನ ಹೆಸರು ಬಂದು ಏನಾದರೂ ತೊಂದರೆ ಆಯಿತು ಅಂದಿದ್ರೆ ಖಂಡಿತ ಉಳಿಸ್ತಿದ್ನ ನಿಮ್ಮನ್ನ ಅಂತ ಗಂಗಾ ಪ್ರಶ್ನೆ ಮಾಡ್ತಿದ್ದಾರೆ. ದಯವಿಟ್ಟು ಕ್ಷಮಿಸ್ಬಿಡು ಗಂಗಾ, ಕೋಪ ಮಾಡ್ಕೋಬೇಡ, ಅವನು ಇದಕ್ಕೆ ಈಗ ತಾನೇ ಹೊಸ್ತು, ಅವನಿಗೆ ಗೊತ್ತಾಗಿಲ್ಲ ಅಷ್ಟೇ, ಎಲ್ಲ ಕೂಡ ಮುಂದೆ ಸರಿ ಹೋಗುತ್ತೆ, ಇಷ್ಟು ದಿನ ನಾನು ನಿನ್ನ ಕೆಲಸನ ಮಾಡ್ಕೊಂಡು ಬಂದಿಲ್ವಾ, ಎಷ್ಟೆಲ್ಲ ನಿನಗೋಸ್ಕರ ರಿಸ್ಕ್ ತೊಗೊಂಡಿದ್ದೀನಿ, ಇಡೀ ಜೀವನನೇ ನಿನಗೋಸ್ಕರ ಮುಡುಪಾಗಿಟ್ಟಿದ್ದೀನಲ್ವಾ ಅಂತ ಕೂಡ ಶಕ್ತಿ ಪ್ರಸಾದ್ ಹೇಳ್ತಿದ್ದಾರೆ. ನೀನು ಏನಾದರೂ ಮಾಡುವ, ಆದರೆ ಇವತ್ತು ನನಗೆ ಬರಬೇಕಾದಂತಹ ಒಂದಷ್ಟು ಜನಗಳು ನನಗೆ ಸಿಗಲಿಲ್ಲ, ಹಾಗಂದು ಮಾತ್ರಕ್ಕೆ ನಾನು ಸುಮ್ಮನೆ ಕೂತಿಲ್ಲ, ನಾನು ಆಲ್ರೆಡಿ ಸ್ಯಾಂಪಲ್ಸ್ನ ಕಳಿಸಿದ್ದೀನಿ, ಯಾವುದೇ ಕಾರಣಕ್ಕೂ ಇದಂತೂ ನಿಲ್ಲುವುದಿಲ್ಲ, ಖಂಡಿತ ನಾನು ಅಂದ್ಕೊಂಡಾಗೆ ಈ ಪ್ಲಾನ ವರ್ಕೌಟ್ ಆಗತ್ತೆ, ಈ ಬಾರಿ ಟಾಸ್ಕನ್ನು ನಾನೇ ಮುಂದೆ ನಿಂತು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಂತ ಗಂಗಾ ಹೇಳಿದಾಗ, ಏನಿದು ಗಂಗಾ ನೀನೇ ಅಖಾಡಕ್ಕೆ ಇಳಿದಿದ್ಯಾ ನೇರವಾಗಿ ಅಂತ ಹೇಳಿ ಶಕ್ತಿ ಕೇಳ್ತಾರೆ. ಇಳಿಲೇಬೇಕಾಗತ್ತಲ್ವಾ, ನಿಮ್ಮಂಥವ್ರನ್ನ ನೆಚ್ಕೊಂಡು ಇರೋಕ್ಕಾಗತ್ತಾ, ಆಮೇಲೆ ನನ್ನ ಒಂದು ಬಿಸ್ನೆಸ್ ಧೂಳಿಪಟವಾಗ್ಬಿಡತ್ತೆ, ಕೆಲವೊಮ್ಮೆ ನಾನೇ ಇಡಬೇಕಾಗತ್ತೆ, ಅರಸನಾಗೂ ಮಾಡಬೇಕು, ಹಾಗೆ ನಾನು ಕೆಲಸಗಾರನಾಗೂ ಕೂಡ ದುಡಿಬೇಕಾಗತ್ತೆ ಅಂತ ಹೇಳಿ ಗಂಗಾ ಹೇಳ್ತಾರೆ. ಇನ್ನು ಮುಂದೆ ನಿಮ್ಮನ್ನ ನೆಚ್ಕೊಳ್ಳೋದಲ್ಲ, ಇನ್ನೇನೇ ಇದ್ರು ನಾನೇ ಅಖಾಡಕ್ಕಿಳಿದು ಎಲ್ಲವನ್ನ ಕೂಡ ನಾನೇ ಮಾಡ್ತೀನಿ.
ಕಣ್ಣಿಗೆ ಕಾಣೋ ಶತ್ರುಗಳಿಂದ ಕಾಣದೇ ಇರೋ ಶತ್ರುಗಳೇ ತುಂಬಾನೇ ಡೇಂಜರ್. ಇನ್ನು ಮುಂದೆ ನಾನೇ ಎಲ್ಲವನ್ನ ಕೂಡ ಎದುರಿಸ್ತೀನಿ, ನಾನೇ ಅಖಾಡಕ್ಕೆ ಇಳಿತಾ ಇದ್ದೀನಿ ಅಂತ ಹೇಳಿ ಗಂಗಾ ಹೇಳ್ತಾರೆ. ನಂತರ ಇಲ್ಲಿ ಶಕ್ತಿ ಪ್ರಸಾದ್ಗೆ ಏನಿದು ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂದಾಗ ಏನು ಮಾಡಲಿ, ನಿನ್ನ ಮನೆಯವ್ರು 3 ಜನ ಕತೆನೆ ಮುಗಿಸ್ಬಿಡ್ಲಾ ಅಂತ ಕೂಡ ಗಂಗಾ ಎಚ್ಚರಿಸ್ತಾರೆ. ಇಲ್ಲ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಶಕ್ತಿ ಕೂಡ ಹೇಳ್ತಾರೆ. ನಂತರ ಇಲ್ಲಿ ಅಣ್ಣ ಚರಣ್ ಬರ್ತಿದ್ದಾಗೆ ಅರ್ಜುನ್ ಹೋಗಿದೆ, ಏನಣ್ಣ ಪೂಜೆಗೆ ಯಾಕೆ ಇರಲಿಲ್ಲ ಅಂದಾಗ ಯಾರು ಇರಬೇಕಿತ್ತು ಅದು ಇದ್ರಲ್ವಾ, ಸಾಕು ಬಿಡು, ನಾನಿಲ್ಲ ಅಂದರೆ ಏನೂ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಣ್ಣ ಅಂತ ಹೇಳಿ ಅರ್ಜುನ್ ಕೇಳ್ತಿದ್ದಾಗೆ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಅರ್ಜುನ್ ಅಂತ ಕೂಡ ಚರಣ್ ಹೇಳ್ತಾರೆ. ಅಷ್ಟರಲ್ಲಿ ಬೃಂದ ಬಂದು ನಿಮ್ಮಣ್ಣ ಯಾಕೋ ಸೆಟ್ ಮಾಡ್ಕೊಂಡಿದ್ದಾನೆ, ನಾನು ನಮ್ಮ ಜೊತೆ ಮಾತಾಡ್ತೀನಿ, ನೀನು ಹೋಗು ಅರ್ಜುನ್ ಅಂತ ಹೇಳಿ ಅರ್ಜುನನ್ನು ಕಳಿಸ್ಬಿಡ್ತಾರೆ. ನಂತರ ಯಾಕೆ ಚರಣ್ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ, ಅರ್ಜುನ್ ಮುಂದೆ ಯಾಕೆ ವಾಯ್ಸ್ ರೈಸ್ ಮಾಡ್ತಿದ್ಯಾ, ನಿಜಕ್ಕೂ ಇದು ಅವನ ಮನೆ, ಅವನಿಗೆ ಭಾರ್ಗವಿಗೆನೇ ಅಧಿಕಾರ ಇರೋದು, ಅವ್ರಿಗೆ ಹೇಳಿದ್ದೇ ಇಲ್ಲಿ ನಡೆಯೋದು, ನೀನು ಯಾಕೆ ರೀತಿ ನಡ್ಕೋತಿದ್ಯಾ ಅಂತ ಹೇಳಿ ಬೃಂದ ಹೇಳಿದಾಗ ಏನು ಮಾಡಲಿ, ನಾನು ಸ್ವಂತ ತಾಯಿ ಎಲ್ಲಿ ಹೋದ್ರು ಏನು ಅಂತ ಗೊತ್ತಿಲ್ಲ, ಇಷ್ಟು ದಿನ ಈ ಮನೆಯಲ್ಲಿ ನಾನು ಮಗನಾಗಿದೆ, ಆದರೆ ಯಾರೂ ಈಗ ನನ್ನ ಮಗನಾಗಿ ನೋಡ್ತಿಲ್ಲ. ನಿಜ ಹೇಳಬೇಕು ಅಂದರೆ ಅರ್ಜುನ್ಗಿಂತ ನಾನು ಮೊದಲು ಬಂದಿದ್ದು, ಆಮೇಲೆ ಅರ್ಜುನ್ ಬಂದಿದ್ದು, ನನಗೇನೆ ಜಾಸ್ತಿ ರೈಟ್ಸ್ ಇರೋದು ಈ ಮನೆಯಲ್ಲಿ ಅಂತ ಚರಣ್ ಹೇಳ್ತಿದ್ರೆ, ನೀನು ಖಂಡಿತ ಗಾಯತ್ರಿ ದೇವಿ ಮಗ, ಆದರೆ ನೀನು ಆ ಮಾತನ್ನು ನಂಬ್ತಿಲ್ಲ, ದಯವಿಟ್ಟು ನಂಬು ಅಂತ ಹೇಳಿ ಮತ್ತೆ ಬೃಂದ ಹೇಳಿದಾಗ ಎಲ್ಲಿ ನನ್ನಮ್ಮ ಆಗಿದ್ರೆ ಅಂತ ಹೇಳಿ ಚರಣ್ ಕೇಳ್ತಿದ್ದಾರೆ. ಖಂಡಿತ ನಿನ್ನಮ್ಮನ್ನು ನಿನ್ನ ಕಣ್ಣು ಮುಂದೆ ತಂದು ನಿಲ್ಲಿಸೋದು ನನ್ನ ಜವಾಬ್ದಾರಿ ಅಂತ ಬೃಂದ ಹೇಳಿದಾಗ, ಹೌದಾ ಹಾಗಿದ್ರೆ ಸರಿ ಆಯಿತು, ಮೊದಲು ನನ್ನಮ್ಮನ ಕಣ್ಮುಂದೆ ತಂದು ನಿಲ್ಲಿಸು, ಅವಾಗ ನಂಬ್ತೀನಿ, ಅಲ್ಲಿ ತನಕ ನನಗೆ ಯಾವುದೇ ಕಾರಣಕ್ಕೂ ಕೂಡ ನಂಬೋದಕ್ಕಾಗೋದಿಲ್ಲ, ನಿರ್ಮಲಾ ಅಮ್ಮನೇ ನನ್ನ ಅಮ್ಮ ಅನ್ನೋ ಅರ್ಥದಲ್ಲಿ ಇಲ್ಲಿ ಚರಣ್ ಮಾತನಾಡ್ತಾರೆ. ನಂತರ ಇಲ್ಲಿ ಭಾರ್ಗವಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಳೆ. ಎಲ್ಲರ ಹೆಸರನ್ನ ಕೂಡ ಬೋರ್ಡ್ ಮೇಲೆ ಬರೆದು ಲಿಂಕ್ ಎಲ್ಲವನ್ನ ಕೂಡ ಚೈನ್ ಲಿಂಕ್ ಮಾಡ್ತಿದ್ದಾರೆ. ಬಟ್ ಗಂಗಾ ಮಿಸ್ ಹೊಡಿತಿದ್ದಾರೆ. ಜೊತೆಗೆ ಇಲ್ಲಿ ಗಾಯತ್ರಿ ದೇವಿ ಎಲ್ಲರನ್ನ ಹೆಸರನ್ನ ಕೂಡ ಬರ್ತಿದ್ದೆ. ಇಲ್ಲಿ ಗಂಗಾ ಬಳಿಗೆ ಹೆಜ್ಜೆ ಹೆಜ್ಜೆಗೂ ಹತ್ರ ಆಗ್ತಾ ಇದ್ದೀನಿ, ಆದರೆ ಗಾಯತ್ರಿ ದೇವಿ ಬಗ್ಗೆ ಸುಳಿವು ಸಿಗ್ತಿಲ್ಲ, ಬದುಕಿದಾರೋ ಸತ್ತಿದಾರೋ ಅನ್ನೋ ವಿಷಯ ಕೂಡ ಗೊತ್ತಾಗ್ತಿಲ್ಲ. ಆದರೆ ಅಪ್ಪ ಅಂದ್ಕೊಂಡಿರೋ ಉದ್ದೇಶ ಈಡೇರಿಸಬೇಕು ಅಂದರೆ ಅದಕ್ಕೆ ನಾನು ಮೊದಲನೇ ದಾಳವಾಗಿ ಖಂಡಿತವಾಗ್ಲೂ ಕೂಡ ಇದನ್ನು ಬಳಸಲೇಬೇಕಾಗಿದೆ. ಖಂಡಿತ ಗಾಯತ್ರಿ ದೇವಿಯ ಬಳಿಗೆ ನಾನು ಹೋಗಲೇಬೇಕಾಗಿದೆ, ಆಗ ಮಾತ್ರ ಅಪ್ಪನ ಸಾವು ಕೂಡ ಯಾಕಾಯಿತು ಅನ್ನೋದು ನನಗೆ ಗೊತ್ತಾಗುತ್ತೆ ಅಂತ ಭಾರ್ಗವಿ ಯೋಚನೆ ಮಾಡ್ತಿದ್ದಾರೆ. ನಂತರ ಇಲ್ಲಿ ಶಕುಂತಲ ಅವರು ರುದ್ರ ಅವ್ರ ಹತ್ರ ಭಾರ್ಗವಿ ಎಷ್ಟು ಚೆನ್ನಾಗಿ ಜವಾಬ್ದಾರಿ ನಿರ್ವಹಿಸದ್ಲಲ್ವಾ, ಖಂಡಿತ ಇವತ್ತು ಆಗದೆ ಇದ್ದಿದ್ರೆ JP ಕೋಪಕ್ಕೆ ಗುರಿ ಆಗ್ತಾ ಇದ್ಲು ಅಂದಾಗ ಅಯ್ಯೋ ಇವತ್ತು ಎಡವಟ್ಟಾಗಿತ್ತು ಅಂತ ಪ್ರಸಾದ ಎಲ್ಲವೂ ಕೂಡ ಹಾಳಾಗ್ಬಿಟ್ಟಿತ್ತು. ಆಗ ನಾನೇ ಹೋಗಿ ಪ್ರಸಾದ ಮಾಡಿಕೊಟ್ಟೆ, ಅನಾಥಾಶ್ರಮದಲ್ಲಿ ಏನೋ ಯಾರಿಗೂ ತೊಂದರೆ ಆಗಿದೆ ಅಂತ ಭಾರ್ಗವಿ ಹೋಗಿದ್ಲು ಅಂತ ಹೇಳ್ತಾರೆ. ಹೌದಾ ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ಕೇಳ್ತಿದ್ದಾಗೆ JP ಬಂದದೆ ನಿಜವಾಗ್ಲೂ ಮಧ್ಯಾಹ್ನ ಪ್ರಸಾದ ಹಾಳಾಗಿತ್ತ ಅಥವಾ ನನಗೆ ಅವಮಾನ ಮಾಡಬೇಕು ಅಂತ ಭಾರ್ಗವಿ ಆ ರೀತಿ ಮಾಡಿದ್ಲ ಅಂತ JP ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲ ಭಾವ ನಿಜವಾಗ್ಲೂ ಪ್ರಸಾದ ಹಾಳಾಗಿತ್ತು ಅಂತಾನೆ ರುದ್ರ ಹೇಳ್ತಾರೆ. ನಂತರ ಇಲ್ಲಿ JP ಪಾಟೀಲ್ನ ಚರಣ್ ಬಂದು ಪ್ರಶ್ನೆ ಮಾಡ್ತಿದ್ದಾರೆ. ನಿರ್ಮಲಾ ಪಾಟೀಲ್ ಅವರ ಪರವಾಗಿ ಚರಣ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇತ್ತ ಕಡೆ ಅರ್ಜುನ್ ಕೂಡ ಬಂದದೆ. ಯಾಕೆ ಬ್ರೋ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ, ನೇರವಾಗಿ ಏನೇ ಇದ್ರು ಅಪ್ಪನ ಹತ್ರನೇ ಕೇಳು ಅಂದಾಗ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಅಂತ ಹೇಳಿ ಚರಣ್ ಕೂಡ ಹೇಳ್ತಾರೆ. ಅಮ್ಮನ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಬಿಕಾಸ್ ಆ ಒಂದು ಉಂಗ್ರ ನಿರ್ಮಲಾ ಪಾಟೀಲ್ ಅವ್ರ ಕೈಗೆ ಸಿಕ್ಕಿದೆ, ಯಾರ್ದದು ಅಂತ ಹೇಳಿ JPನ ಪ್ರಶ್ನೆ ಮಾಡ್ತಿದ್ದಾರೆ. ಆಗ ಇಲ್ಲಿ ಚರಣ್ ಅಮ್ಮನ ಪರವಾಗಿದ್ರೆ ಇಲ್ಲಿ ಅಪ್ಪನ ಪರವಾಗಿ ನಿಂತ ಅರ್ಜುನ್ ಹೇಳಿ ಡಾಡಾ ಏನು ವಿಷಯ ಇದು ಅಂತ ಅವ್ರು ಕೇಳ್ತಿದಾರಲ್ವಾ, ಹೇಳ್ಬಿಡಿ ಅಂತ ಹೇಳಿದಾಗ ಇಲ್ಲಿ JP ಈ ಉಂಗ್ರ ನನ್ನ ಹೆಂಡತಿಯದ್ದು, ನನ್ನ ಮೊದಲನೇ ಹೆಂಡತಿ ಗಾಯತ್ರಿ ದೇವಿಯದ್ದು ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಇಡೀ ಮನೆಯವರ ಮುಂದೆ ಗಾಯತ್ರಿ ದೇವಿಯ ವಿಶ್ವ ಬಟಾಬೈಲಾಗಿದೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋಲಿ.